ಈ ನೋಷನ್ ಇಟ್ಕೊಂಡು ಈ ಥಾಟ್ ಇಟ್ಕೊಂಡು ಯಾವ್ಯಾವ ಥರ ಕ್ಲೈಂಟ್ಸ್ ನಿಮಗೆ ಬರ್ತಾರೆ? ಅವರ ಮೆಡಿಕಲ್ ಹಿಸ್ಟ್ರಿ ನೋಡಿದಾಗ ಗೊತ್ತಾಗುತ್ತೆ ಅವರಿಗೆ ವೆಯ್ಟ್ ಲಾಸ್ ಅನ್ನೋದು ಒಂದು ಪ್ರಶ್ನೆನೇ ಅಲ್ಲ, ಅದೊಂದು ಸಮಸ್ಯೆನೇ ಅಲ್ಲ. ಫಿಟ್ ಆಗೋದು ಇಂಪಾರ್ಟೆಂಟು, ನಾಟ್ ವೆಯ್ಟ್ ಲಾಸ್. ಓವರ್ ಆಲ್ ಫ್ಯಾಟ್ ಲಾಸ್ ಆಗಬೇಕು. ವೆಯ್ಟ್ ಲಾಸ್ಗೆ ಮತ್ತು ಫ್ಯಾಟ್ ಲಾಸ್ಗೆ ಇರುವಂಥ ಡಿಫ್ರೆನ್ಸು ಜನರಿಗೆ ಅರ್ಥ ಆಗೋದಿಲ್ಲ. ಫ್ಯಾಟ್ ಲಾಸ್ ಇಸ್ ಈಕ್ವಲ್ ಟು ಮೇಂಟೈನಿಂಗ್ ಹೆಲ್ತ್. ಲೂಸಿಂಗ್ ಫ್ಯಾಟ್ ಈಸ್ ಮೋಸ್ಟ್ ಎಸೆನ್ಷಿಯಲ್ ಫಾರ್ ದ ಬಾಡಿ. ಮ್ಯಾಂಡೇಟ್ರಿ ಟೆಸ್ಟ್ಗಳಾಗಿರ್ಬೋದು ಅಥವಾ ಅವ್ರಿಗೆ ಓವರ್ ಆಲ್ ಒಂದು ಸ್ಮಾಲ್ ಫಸ್ಟ್ ಕನ್ಸಲ್ಟೇಷನಲ್ಲಿ ಕೌನ್ಸಿಲಿಂಗ್ ಅಂತ ಏನು ಮಾಡ್ತೀರಾ, ಏನು ಹೇಳ್ತೀರಾ? ಅವರಿಗೆ ಏನೇನು ಹೆಲ್ತ್ ಇಶ್ಯೂಸ್ ಇರಬಹುದು ಅನ್ನೋದನ್ನು ನಾನು ಐಡೆಂಟಿಫೈ ಮಾಡಬೇಕಾಗಿರೋದ್ರಿಂದ ಅವ್ರ ಹತ್ರ ಮೆಡಿಕಲ್ ಟೆಸ್ಟ್ ಯಾವುದಾದ್ರೂ ಬ್ಲಡ್ ವರ್ಕ್ ಮಾಡಿಸಿದ್ರೆ ಆ ರಿಪೋರ್ಟ್ಗಳನ್ನು ತೊಗೊಳ್ತೀನಿ, ಅದನ್ನು ಅಸೆಸ್ ಮಾಡ್ತೀನಿ. ಅದಾದ ಮೇಲೆ ಅವ್ರ ಹತ್ರ ಒಂದು ಬ್ರೀಫ್ ಕನ್ಸಲ್ಟೇಷನ್ ತೊಗೊಳ್ತೀನಿ. ಸೊ ಇವಾಗ ಹೌ ಇಂಪಾರ್ಟೆಂಟ್ ನಮ್ಮ ಟ್ರೆಡಿಷ್ನಲ್ ಡಯಟ್ಸ್ನ ಇಟ್ಕೊಂಡೇ ನಾವು ಡಯಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಡಯಟ್ ಈಸ್ ನಾಟ್ ಸಮಥಿಂಗ್ ನೀವೇನೋ ಹೊರಗಿಂದ ತಂದು ಏನೋ ಒಂದಿಷ್ಟು ಆ್ಯಡ್ ಮಾಡಿ ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಡಯಟ್ ಅಲ್ಲ. ಡಯಟ್ ಈಸ್ ವೆರಿ ಸಿಂಪಲ್, ಇಟ್ ಈಸ್ ಅ ಡೈಲಿ ಲೈಫ್ ಸ್ಟೈಲ್. ಮೇನ್ಲಿ ಡಯಟ್ ವರ್ಕ್ ಆಗೋದು 4 ಪಿಲ್ಲರ್ ಮೇಲೆ. ಎಲ್ಲರ ಡಯಟ್ನಲ್ಲೂ 4 ಪಿಲ್ಲರ್ ಕರೆಕ್ಟ್ ಆಗಿದ್ರೆ ಈ 4 ಪಿಲ್ಲರ್ ಮೇಲೆ ಅಂದರೆ ಅದೊಂಥರ ಫೌಂಡೇಶನ್ ಹಾಕಿದಾಗೆ.